ನಮಸ್ಕಾರ ಸ್ನೇಹಿತರೆ, ಪುಣ್ಯಕೋಟಿ ಸುದ್ದಿ ವಾಹಿನಿಯ ವೀಕ್ಷಕರಿಗೆಲ್ಲ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಮಂಜುನಾಥ್. ಇವತ್ತಿನ ಪ್ರಮುಖ ಸುದ್ದಿಗಳು. ಸವದತ್ತಿ ತಾಲೂಕಿನ ಉಡಿಕೇರಿ ಗ್ರಾಮದಲ್ಲಿ ಆಕಸ್ಮಿಕವಾಗಿ ವಿದ್ಯುತ್ ತಂತಿ ಕತ್ತರಿಸಿ ಬಿದ್ದು ಗ್ರಾಮದ ಮಲ್ಲಿಕಾರ್ಜುನ್ ಗೂಳಪ್ಪನವರ ಹೊಲದಲ್ಲಿನ ಸುಮಾರು 10 ಎಕರೆಗೂ ಮೀರಿ ಕಬ್ಬು ಬೆಳೆ ನಾಶವಾಗಿದೆ. ಸರ್ಕಾರ ಈ ಕುರಿತು ಸಂಬಂಧಪಟ್ಟ ರೈತರಿಗೆ ಸೂಕ್ತ ಪರಿಹಾರ ಒದಗಿಸಬೇಕೆಂದು ಸ್ಥಳೀಯರು ಆಗ್ರಹಿಸಿದ್ದಾರೆ. ಮುಂದುವರೆದಂತೆ ಬಾಂಗ್ಲಾದೇಶದಲ್ಲಿ ಇಸ್ಕಾನ್ ಟೆಂಪಲ್ನ ಕೃಷ್ಣ ಪ್ರಭುದಾಸ್ ಅವರನ್ನು ಬಂಧಿಸಿರುವ ಹಿನ್ನೆಲೆಯಲ್ಲಿ ಬೆಳಗಾವಿ ನಗರದ ಡಿಸಿ ಕಚೇರಿ ಬಳಿ ಎಲ್ಲ ಹಿಂದೂ ಪರ ಸಂಘಟನೆಗಳು ಪ್ರತಿಭಟಿಸುವ ಮುಖಾಂತರ ತಕ್ಷಣವೇ ಅಲ್ಲಿನ ಸರ್ಕಾರ ಕೃಷ್ಣ ಪ್ರಭುದಾಸ್ ಅವರನ್ನು ಬಿಡುಗಡೆಗೊಳಿಸಬೇಕು ಎಂದು ಆಗ್ರಹಿಸಿ ಜಿಲ್ಲಾಧಿಕಾರಿಗಳ ಮೂಲಕ ಕೇಂದ್ರ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು. ಪರಬ್ರಹ್ಮ ಸಾಕ್ಷಾತ್ ಪರಬ್ರಹ್ಮ ಅಂತಕ್ಕಂಥದ್ದು ನಮ್ಮ ಮಠಾಧೀಶರು ತಯಾರು ಮಾಡ್ತಕ್ಕಂಥದ್ದು ಸನಾತನ ಧರ್ಮ. ಅದು ನಮ್ಗೆ ಮಾರ್ಗದರ್ಶನವನ್ನು ಕೊಟ್ಟರು. ಒಬ್ಬರೇ ಇಲ್ಲ, ಎಲ್ಲ ಜಗತ್ತಿನಾದ್ಯಂತ ಇಸ್ಕಾನ್ ಟೆಂಪಲ್ಗಳಿವೆ. ಜಗತ್ತಿನಾದ್ಯಂತ ವಿಶ್ವ ಶಾಂತಿಗೆ ಪ್ರಯತ್ನ ಮಾಡುವಂತಹ ಒಂದು ದೊಡ್ಡ ಸಂಸ್ಥೆ ಅದು. ಅಮೆರಿಕದಲ್ಲಿ ಮೊಟ್ಟ ಮೊದಲಿಗೆ ಅಡಿಪಾಯವನ್ನು ಹಾಕಿದ ಇಸ್ಕಾನ್ ಟೆಂಪಲ್ ಜಗತ್ತಿನ ಎಲ್ಲ ರಾಷ್ಟ್ರಗಳಲ್ಲಿಯೂ ಪಸರಿಸಿದೆ. ಹೀಗಾಗಿ ಯಾವಾಗಲಾದರೂ ಇಸ್ಕಾನ್ ಟೆಂಪಲ್ದವರು ಎಲ್ಲಿಯೂ ಯಾವ ಧರ್ಮದ ವಿರೋಧವನ್ನು ಕೆಲಸ ಮಾಡಿಲ್ಲ. ಅವರು ಚಿನ್ಮಯ ಕೃಷ್ಣ ಪ್ರಭುದಾಸ್ ಸ್ವಾಮಿಯವರು ಹಿಂದೂಗಳನ್ನು ಒಗ್ಗಡಿಸಿ ಶಾಂತಿಯಿಂದ ಮೆರವಣಿಗೆ ತೆಗೆಯುವಾಗ ಅವರನ್ನು ಇಲ್ಲಸಲ್ಲದ ಆರೋಪ ಮಾಡಿ ಅಲ್ಲಿಯ ಹೇಳಿ ಸರ್ಕಾರ ಮೊಹಮ್ಮದ್ ಯೂನುಸ್ ಅವರು ವಿಶ್ವ ಶಾಂತಿ ದೂತ ಎಂದು ಬಾಂಗ್ಲಾದೇಶಕ್ಕೆ ಅಮೆರಿಕೆಯು ಕಳಿಸಿತ್ತು. ಅಂತ ಹೇಳಿತನ ಕೆಲಸ ಮಾಡಿದ್ದು ಮೊಹಮ್ಮದ್ ಯೂನುಸ್ ಅವರು. ಅಲ್ಲಿಯ ಜಹಾದಿಗಳ ಮೇಲೆ ಅವರ ಕಂಟ್ರೋಲ್ ಇಲ್ಲ. ಹೀಗಾಗಿ ಅಲ್ಲಿಯ ಹಿಂದೂಗಳು ಒಂದಲ್ಲ ಒಂದು ರೀತಿಯಿಂದ ಅವರ ಮನೆ ಮಟ್ಟವನ್ನು ಕಳ್ಕೊಂಡು 66% ಇದ್ದ ಹಿಂದೂಗಳು ಈಗ ಬರೀ 7% ಇದ್ದಾರೆ. ಅಂತ ಬಾಂಗ್ಲಾದೇಶ 5 ಕೋಟಿ ಜನರನ್ನು ನಮ್ಮ ಹಿಂದೂ ಧರ್ಮದ ಹಿಂದೂಸ್ತಾನದಲ್ಲಿ ಆಶ್ರಯ ಕೊಟ್ಟು ಅವರನ್ನೇ ನಾವು ವೋಟಿಂಗ್ ಪವರ್ ಅವರನ್ನು ಬೆಳೆಸುತ್ತಾ ಇದ್ದೇವೆ. ಇದು ನಮ್ಮ ಸಹಿಷ್ಣುತೆ ಎಲ್ಲೇ ಮೀರಿದೆ. ಈಗ ಇಂದು ಕಿತ್ತೂರು ಕರ್ನಾಟಕ ಸೇನೆಯ ಉದ್ಘಾಟನಾ ಸಮಾರಂಭವನ್ನು ಬೈಲಹೊಂಗಲ ನಗರದ ಚೆನ್ನಮ್ಮಾಜಿಯ ಐಕ್ಯ ಸ್ಥಳದ ಮುಂದೆ ಹಮ್ಮಿಕೊಂಡಿದ್ದು, ಉದ್ಘಾಟಕರಾಗಿ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಲೋಕೋಪಯೋಗಿ ಸಚಿವರಾದ ಶ್ರೀ ಸತೀಶಣ್ಣ ಜಾರಕಿಹೊಳಿ ಅವರು ಆಗಮಿಸುತ್ತಿದ್ದು, ನಗರದ ತುಂಬೆಲ್ಲ ಕನ್ನಡ ಬಾವುಟ ಮತ್ತು ಕಿತ್ತೂರು ಕರ್ನಾಟಕ ಸೇನೆಯ ಬ್ಯಾನರ್ಗಳು ರಾರಾಜಿಸುತ್ತಿವೆ. ಇಲ್ಲಿಗೆ ಇವತ್ತಿನ ಸುದ್ದಿ ಮುಕ್ತಾಯಗೊಳ್ಳುತ್ತಿದ್ದು, ನಿರಂತರ ಸುದ್ದಿಗಾಗಿ ಪುಣ್ಯಕೋಟಿ ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.